ಸಾವಿರ ಕೆಲವು ಸತಿ ಅದು ಪತ್ರಿಕೆಗೆ ಹೋಗಬಾರ್ದು, ನಿಮ್ಮ ಕೈಲಿ ಯಾರು ಸಿಗಬಾರ್ದು, ಅವ್ರು ಸಿಗ್ತಾರೆ. ಹಾಗೆ ನಿಮ್ಮೆಲ್ಲ ಹೆಡ್ಲೈನ್ಸ್ ಬರ್ಲಿಕ್ಕೆ ಶುರು ಆಗ್ತವೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನಾಗಿಲ್ಲ, ಎಷ್ಟು ಗಟ್ಟು ರಚನೆ ಆದಾಗಿತ್ತು ಅದಕ್ಕಿಂತ ಹೆಚ್ಚು ಗಟ್ಟಿ ಈಗ ಅದೇ. ಹೈಕಮಾಂಡ್ ಸಂಪೂರ್ಣ ಬೆಂಬಲ ಅದೇ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಎಲ್ಲ ಕೂಡಿ ಒಕ್ಕರದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಪಾಪ ಯಾರು ಶಾಸಕರು ಹೀಗೆ ಹೇಳಿದ್ರಂತ ಅವ್ರದನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬರೋದಲ್ಲ, ಅವ್ರದ್ದೇನು ಪಾಪ ಸಮಸ್ಯೆ ಇರ್ಬೋದು. ಹಾಗಾಗಿ ಇಷ್ಟೇ, ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ನನ್ನ ದೃಷ್ಟಿಯಿಂದ. ಸುರ್ಜೇವಾಲಾ ಬೆಂಗಳೂರಿಗೆ ಇವತ್ತು ಬಂದಿದ್ದಾರೆ. ಕೆಲವು ಶಾಸಕರಿಗೆ ನೆಕ್ಸ್ಟ್ 2-3 ಡೇಸು ಯಾರಿಗ ಅವ್ರು ಭೇಟಿ ಆಗಬೇಕಾಗಿದೆ, ಅವ್ರಿಗೆ ಭೇಟಿಯಾಗಿ ಆಡ್ಲಿಕ್ಕೆ ಅವಕಾಶ ಕೊಡ್ತಾರೆ, ಮಾತಾಡ್ತಾರೆ, ಸಮಸ್ಯೆ ಇದೆ ತಿಳ್ಕೊಳ್ತಾರೆ. ಸರ್, ಈಗ ರಾಜ್ಯಕ್ಕಾಗಿ ಸೇರಿದಂತೆ ಬೇರೆ ಶಾಸಕರು ಹೇಳ್ತಾ ಇದ್ದಾರೆ ಹಳೆ ಸಿದ್ದರಾಮಯ್ಯ ಈಗಿಲ್ಲ, ಈಗ 2013ರಿಂದ 2018ರವರೆಗೆ. ಈಗ ಹಳೆ ಸಿದ್ದರಾಮಯ್ಯ ಈಗ ಹೆಂಗಿಲ್ಲ, ಈಗ ಸಾಧ್ಯ. ಹಳೆ ಸಿದ್ದರಾಮಯ್ಯ ಅಂದ್ರೆ ಹೆಂಗಿದ್ದ, ಸ್ವಲ್ಪ ಶಕ್ತಿ ಹೆಚ್ಚಿತ್ತು. ಈಗ ವಯಸ್ಸು ನಂದು, ಈಗ ನಾನು ಮುಂಚಿನಾಗ ದೇಶಪಾಂಡೆ ಇದ್ದೇನೆ, ನಾನು ಮುಂಚೆ ದೇಶಪಾಂಡೆ ಇದ್ದೇನೆ. ವಯಸ್ಸಾದಂಗೆ ತಾಳ್ಮೆ ಹೆಚ್ಚಿಗೆ ಬರ್ಬೇಕಂತ. ವಯಸ್ಸು ಸಿದ್ದರಾಮಯ್ಯ ತಾಳ್ಮೆ ಬಾಳದೆ, ನನಗಿಂತ ಒಳ್ಳೆ ತಾಳ್ಮೆ ಅದೇ ಸಿದ್ದರಾಮಯ್ಯ. ಅಂದ್ರೆ ಆಡಳಿತದಲ್ಲಿ ಡಿಸಿಷನ್ ಆಗಿರಬಹುದು, ಕೆಲಸಗಳಿರಬಹುದು, ಅಲ್ಲಿ ಒಂದು ಏನ್ ಹೇಳಿ ಮಾಡ್ತಾರೆ, ಆಡಳಿತದಲ್ಲಿ ನಿರ್ಣಯ ಮಾಡೋದು ಇನ್ನೆಲ್ಲ MLA-ಗಳಿಗೆ MLC-ಗೆ ಪತ್ರಗಳು ಹೇಳಿ ಮಾಡ್ತಾರೆ. ಆಡಳಿತದ ನಿರ್ಣಯಗಳು ರೆಗ್ಯುಲರಿ ನಡೀತಾ ಇರ್ತವೆ. ಯಾವ್ದು ಮಹತ್ವದ ನಿರ್ಣಯ ಇದ್ರೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಅಷ್ಟೇ. ಸರ್, ಈಗ ದಸರಾ ನಂತರದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಅಶೋಕ್. ಯಾರು ಅಶೋಕ್? ವಿರೋಧ ಪಕ್ಷ ಬಡಪ ಯಾವ ಆರ್ ಅಶೋಕ್ ಹೇಳಾಕಬೇಕಲ್ಲ. ಆರ್ ಅಶೋಕ್ ಅದು ಹೇಳಿಲ್ಲ ಅಂದ್ರೆ ಮತ್ತೆ ಯಾರು ಹೇಳ್ತಾರೆ? ಅವ ಹೇಳಿದ್ರೆ ತೆಗೆದ್ಬಿಡ್ತಾರೆ ಅಲ್ಲಿಂದ. ಈಗ ಅದು ಪತ್ರಿಕೆಯಲ್ಲಿ ಬರ್ತಾ ಇದೆ ಅಲ್ಲ, ಅವ್ರು ಲೀಡರ್ ಅಪೋಸಿಷನ್ ಚೇಂಜ್ ಆಗ್ತಾನೆ, ಇನ್ನು ಅಧ್ಯಕ್ಷ ಚೇಂಜ್ ಆಗ್ತಾನೆ, ಹಾಗಾಗಿ ಅವ್ನು ಹೊಡೆದ್ಬಿಟ್ಟಾರ. ಒಂದು ಚಂದ್ರಬಾಬು ಸರ್ಕಾರ ಹೋಗ್ಬೇಕು ಅಂತ ಹೇಳ್ಬಿಟ್ಟಾರ. ಅದು ಹೇಳಿಲ್ಲ ಅಂದ್ರೆ ಮತ್ತೆ ನಾವು ಕಷ್ಟ. ಅಂದ್ರೆ ಬದಲಾವಣೆ ಅಂದ್ರೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಬದಲಾವಣೆ ಮಾಡ್ತಾ ಇದಾರೆ. ಯಾರ್ದು? ವಿರೋಧ ಪಕ್ಷ ನಾಯಕರು. ನನಗೆ ಗೊತ್ತಿಲ್ಲ, ಅವರು ಅಂತರ್ಗತ ವಿಚಾರದಲ್ಲಿ ನಾ ಏನು ಮಾತಾಡೋದಿಲ್ಲ, ನನಗೆ ಸಂಬಂಧ ಇಲ್ಲ. ಅವ್ರು ಇನ್ನೊಂದು ಹೇಳಿದ್ರೆ ದಸರಾನ ಹೊಸ CM ಉದ್ಘಾಟನೆ ಮಾಡ್ತಾರೆ ಅಂತ. ಯಾರು ಹೇಳಿದಾರೆ? ಅಶೋಕ್. ನಮಗೆ ಯಾವ ನಿದ್ದೆಲಿ ಅದನ್ನು ಕಾಣಿಸಿದೆ, ನಿದ್ದೆಲಿ ಏನು ಹೇಳಿಬಹುದು ಪಾಪ. ಈಗ 5 ವರ್ಷ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ. ಹೌದ್ರಿ, ಈ ಬದಲಾವಣೆ ಬಗ್ಗೆ ಯಾವುದೂ ಪ್ರಸ್ತಾವನೆ ಇಲ್ಲ, ಚರ್ಚೆ ಇಲ್ಲ, ಶಾಸಕಾಂಗ ಪಕ್ಷದಲ್ಲಿ ಆಗಿಲ್ಲ, ನನ್ನ ಕಡೆ ಯಾರು ಮಾತಾಡಿಲ್ಲ. ಎಲ್ಲ ನಾವು ಕೂಡಿ ಅದೇವೆ, ಒಕ್ಕಡದಿಂದ ಅದೇವೆ, ಒಳ್ಳೆ ಕೆಲಸ ನಡೀತಾ ಇದೆ.